ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ದೇವಿ ಕಿಚ್ಚನ ಹಿಡ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ. ಹಿಂದೆಯಿಂದ ರಚನಾ ಬರ್ತಾಳೆ. ಬರ್ತಿದ್ದಾಗೆ ಅವಳ ಹತ್ರ ಬರಬೇಕು ಅನ್ನುವಷ್ಟರಲ್ಲಿ ಜೀವ ಅವಳ ಫೋನ್ಗೆ ಕಾಲ್ ಮಾಡ್ತಾನೆ. ಆ ರಿಂಗ್ ಆದ ತಕ್ಷಣ ದೇವಿಗೆ ಗಾಬರಿಯಾಗಿಬಿಡುತ್ತೆ. ಯಾರು ಬಂದರು ನನ್ನ ಹಿಂದೆ ಅನ್ನೋ ಹಾಗೆ. ಆ ಫೋನ್ನ ಕಟ್ ಮಾಡಿಬಿಟ್ಟು ಇನ್ನು ಹತ್ತಿರ ಬರಬೇಕು ಅನ್ನೋಷ್ಟರಲ್ಲಿ ಆ ಕಿಚ್ಚನ ಅವಳ ಮೇಲೆ ಎಸ್ದುಬಿಡ್ತಾಳೆ. ಎಸ್ದಿದ ತಕ್ಷಣ ರಚನಾ ಜೋರಾಗಿ ಕಿರ್ಚ್ಕೊಂಡು ಕಣ್ಣು ಮುಚ್ಕೊಂಡ್ಬಿಡ್ತಾಳೆ. ಆ ಗ್ಯಾಪಲ್ಲಿ ದೇವಿ ಅವಳನ್ನ ನೋಡ್ಬಿಟ್ಟು, ಓಹೋ ರಚನಾ ನನ್ನ ಹಿಂಬಾಲಿಸ್ಕೊಂಬಂದಿದ್ದಾಳೆ ಅಂತಂದು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾಳೆ. ನಿಂತ್ಕೊಳ್ಳೆ, ಎಲ್ಲಿ ಹೋಗ್ತಾ ಇದೀಯಾ, ನಿಂತ್ಕೋ, ನನ್ನ ಅಷ್ಟು ಸುಲಭವಾಗಿ ಯಾಮರ್ಸೋಕ್ಕಾಗಲ್ಲ ಅಂತ ಹಿಂದೆಯಿಂದ ರಚನಾನೂ ಓಡೋಗ್ತಾಳೆ. ಅವಳು ಎಲ್ಲೆಲ್ಲಿ ಹೋಗ್ತಾಳೋ ಅಲ್ಲಲ್ಲೇ ಹಿಂಬಾಲಿಸ್ಕೊಂಡು ರಚನಾ ಹೋಗ್ತಾಳೆ. ಕೃಷ್ಣ ಗೊಂಬೆಗೆ ಎದ್ರುಕೊಂಡು, ಅಮ್ಮ ಎಲ್ಲಿದೆಯಾ, ಬಾ ಅಮ್ಮ, ಗೊಂಬೆ ಬಂದಿದೆ ಅಂತ ಜೋರಾಗಿ ಕಿರ್ಚಾಡ್ತಾ ಇರ್ತಾಳೆ. ಪಕ್ಕದಲ್ಲೇ ಪಾಟ್ ಇರುತ್ತೆ, ಅದು ಕೆಳಗಡೆ ಬೀಳಿಸ್ಬಿಡ್ತಾಳೆ ಹೆದರ್ಕೊಂಡು. ಆ ಟೈಮಲ್ಲಿ ಪದ್ಮಜ ರೂಮ್ ಹತ್ರ ಅವಳಿರ್ತಾಳೆ. ಅಜ್ಜಿ ಅಜ್ಜಿ ಬಾ ಅಜ್ಜಿ ಅಂತ ಜೋರಾಗಿ ಕರೆಯೋಕ್ಕೆ ಶುರು ಮಾಡ್ತಾಳೆ. ಬಾ ಅಜ್ಜಿ, ಗೊಂಬೆ ಬಂದಿದೆ ಅಂತ. ಆಗ ಪದ್ಮಜ ಅವರಿಗೆ ಗಾಬರಿಯಾಗಿ ಯಾರು ಬಂದಿರ್ಬೋದು ಅಂದ್ಕೊಂಡು ಮತ್ತೆ ಡೋರ್ ಹತ್ರ ಬರ್ತಾಳೆ. ಆವಾಗ ಪುಟ್ಟ ಏನಾಯಿತು ಪುಟ್ಟ ಅಂತ ಪದ್ಮಜ ಕೇಳಿದಾಗ ಕೃಷ್ಣ ಹೇಳ್ತಾಳೆ, ಅಜ್ಜಿ ಇಲ್ಲಿ ಗೊಂಬೆ ಬಂದಿದೆ ಅಜ್ಜಿ, ಅದು ನನಗೆ ಚುಚ್ಚಕ್ಕೆ ಬಂದಿದೆ ಅಂತ ಹೇಳ್ತಾಳೆ. ಅದಕ್ಕೆ ಪದ್ಮಜ ಅವ್ರು ಹೇಳ್ತಾರೆ, ಪುಟ್ಟ ನೀನು ಹೆದರ್ಕೋಬೇಡ, ಆ ಗೊಂಬೆ ಏನು ಮಾಡಲ್ಲ, ನೀನು ಹೆದರ್ದಷ್ಟು ಅದು ಎದುರಿಸ್ತಾ ಇರುತ್ತೆ, ನೀನು ಧೈರ್ಯವಾಗಿರು ಅಂತ ಪದ್ಮಜ ಅವ್ರು ಹೇಳ್ತಾರೆ. ಹೇಳ್ತಿದ್ದಾಗೆ ಕೃಷ್ಣಗೆ ಖುಷಿಯಾಗ್ಬಿಟ್ಟು, ಇಲ್ಲ ಅಜ್ಜಿ, ಆ ಗೊಂಬೆ ಹತ್ತಿರ ಬಂದಿದೆ, ಗೊಂಬೆ ಕೈಯಲ್ಲಿ ಚಾಕು ಬೇರೆ ಇದೆ, ನನ್ನ ಚುಚ್ಚೋಕ್ಕೆ ಬರ್ತಾ ಇದೆ ಅಂತ ಕೃಷ್ಣ ಹೇಳಿದಾಗ ಪದ್ಮಜ ಅವ್ರು ಹೇಳ್ತಾರೆ, ಅಕ್ಕಪಕ್ಕದಲ್ಲಿ ಏನಾದರೂ ಇದೆಯಾ, ನೀನು ಸುತ್ತಮುತ್ತ ನೋಡು ಅಂತ ಹೇಳಿದಾಗ ಹಾಂ ಪಾಟ್ ಬಿದ್ದಿದೆ ಅಂತ ಕೃಷ್ಣ ಹೇಳ್ತಾಳೆ. ಸರಿ ಅದನ್ನು ಕೈಗೆ ಎತ್ಕೋ ಅಂತ ಪದ್ಮಜ ಅವರು ಹೇಳ್ತಾರೆ. ಅದನ್ನು ನಿಧಾನವಾಗಿ ಆ ಪಾಟ್ನ ಕೈಯಲ್ಲಿ ಹಿಡ್ಕೊತಾಳೆ ಕೃಷ್ಣ. ನೀನು ಅದನ್ನು ಎತ್ಕೊಂಡು ಗೊಂಬೆ ಮೇಲೆ ಒಂದು ಏಟು ಹಾಕು ಅಂತ ಹೇಳ್ಕೊಡ್ತಾರೆ ಪದ್ಮಜ ಅವರು. ಅದೇ ಥರ ಕೃಷ್ಣ ಅದನ್ನು ಎತ್ಕೊಂಡು ಗೊಂಬೆಗೆ ರಪ್ ಅಂತ ಹೊಡೆದ್ಬಿಡ್ತಾಳೆ. ಹೊಡಿತಿದ್ದ ಹಾಗೆ ಆ ಗೊಂಬೆ ಕೆಳಗಡೆ ಬಿದ್ದುಬಿಡುತ್ತೆ. ಆಗ ಏನಾಯ್ತಮ್ಮ ಅಂತ ಪದ್ಮಜ ಅವ್ರು ಕೇಳಿದಾಗ, ಅಜ್ಜಿ ಅದು ಕೆಳಗಡೆ ಬಿದ್ದುಬಿಡ್ತಜ್ಜಿ ಅಂತ ಕೃಷ್ಣ ಹೇಳ್ತಾಳೆ. ಹೌದಾ, ಸರಿ ನೀನು ಹೆದರ್ಕೋಬೇಡ, ಅದರಿಂದನೇ ಒಂದು 4-5 ಏಟು ಚೆನ್ನಾಗಿ ನೀನು ಚೊಚ್ಚು, ಆವಾಗ ಅದು ಏನು ಮಾಡಲ್ಲ ನಿನಗೆ ಅಂತ ಪದ್ಮಜ ಅವ್ರು ಹೇಳ್ಕೊಡ್ತಾರೆ. ಸರಿ ಆಯಿತು ಅಜ್ಜಿ, ಹಾಗೆ ಮಾಡ್ತೀನಿ ಅಂತ ಗೊಂಬೆ ಹೊಡಿಬೇಕು ಅನ್ನೋಷ್ಟರಲ್ಲಿ ಆ ಗೊಂಬೆ ಅಲ್ಲಿ ಕಾಣಿಸೋದೇ ಇಲ್ಲ. ಹಾಂ ಎಲ್ಲೋಯ್ತಪ್ಪ ಇದು ಗೊಂಬೆ, ಇಲ್ವಲ್ಲ, ಇದ್ದಕ್ಕಿದ್ದಂಗೆ ಎಲ್ಲೋಯ್ತು ಅಂತ ಗಾಬರಿ ಮಾಡಿಕೊಂಡು ಮತ್ತೆ ಆ ಕಡೆ ಈ ಕಡೆ ಹೋಗಿ ನೋಡ್ತಾಳೆ. ಆವಾಗ ಓಹೋ ನಾನು ಹೊಡೆದಿರೋ ಏಟಿಗೆ ಅದು ಹೆದರ್ಕೊಂಡು ಹೋಗಿರಬೇಕು, ಅಜ್ಜಿ ಹೇಳಿದ ಕರೆಕ್ಟು, ನಾವೆಷ್ಟು ಹೆದರ್ತಾ ಇರ್ತೀವೋ ಅವು ನಮ್ಮನ್ನು ಹೆದರ್ಸ್ತಾ ಇರ್ತವೆ, ಇನ್ಮೇಲೆ ಗೊಂಬೆ ಬಾ ನಿನಗೆ ಇದೆ, ಇನ್ನು ನಿನಗೆ ಹೆದರೋ ಅವಶ್ಯಕತೆಯೇ ನನಗಿಲ್ಲ ಅಂತ ಕೃಷ್ಣ ಹೇಳ್ತಾಳೆ. ಆಗ ಪದ್ಮಜ ಅವರು ಏನಾಯ್ತಪ್ಪ ಇವಳು ಸದ್ದಿಲ್ಲ ಏನಿಲ್ಲ, ಬರ್ತಾ ಇಲ್ವಲ್ಲ, ಪುಟ್ಟ ಪುಟ್ಟ ಅಂತ ಕರೆದಾಗ ಕೃಷ್ಣ ಓಡಿ ಬಂದ್ಬಿಟ್ಟು, ಅಜ್ಜಿ ಅದು ಗೊಂಬೆ ನಾನು ಹೊಡೆದಿರೋ ಏಟಿಗೆ ಹೆದರ್ಕೊಂಡು ಹೋಗಿಬಿಡ್ತು ಅಂತ ಕೃಷ್ಣ ಹೇಳಿದಾಗ ಪದ್ಮಜ ಅವರಿಗೆ ಖುಷಿಯಾಗಿ ಸುಮ್ಮನೆ ಸೈಲೆಂಟಾಗಿ ಬಂದುಬಿಡ್ತಾರೆ. ಆಗ ಕೃಷ್ಣ ಅಜ್ಜಿ ಅಂತ ಕೂಗ್ತಾಳೆ. ಅವರು ಸೈಲೆಂಟಾಗಿ ಹೋಗಿರೋದನ್ನು ನೋಡಿಕೊಂಡು ಅಲ್ಲಿ ಬಿದ್ದಿರೋದನ್ನೆಲ್ಲ ಸರಿ ಮಾಡಿ ಹೋಗ್ಬಿಡ್ತಾಳೆ. ಈ ಕಡೆ ರಚನಾ, ನಿನ್ನ ಟ್ರಿಕ್ಕೆಲ್ಲ ನನ್ನ ಹತ್ರ ನಡೆಯಲ್ಲ, ನಿಂತ್ಕೊಳ್ಳೆ ಅಂತ ಅಲ್ಲಿ ಪಕ್ಕದಲ್ಲಿ ಕಲ್ಲು ಬಿದ್ದಿರುತ್ತೆ, ಅದನ್ನ ಎತ್ಕೊಂಡು ಅವಳ ಮೇಲೆ ಎಸ್ದುಬಿಡ್ತಾಳೆ. ಎಸ್ದು ಓಡೋಗಿ ಅವಳನ್ನ ಹಿಂದೆಯಿಂದ ಹಿಡ್ಕೋತಾಳೆ. ಆದರೂ ಅವಳಿಂದ ತಪ್ಪಿಸ್ಕೊಂಡು ಅಲ್ಲಿಂದ ದೇವಿ ಓಡೋಗ್ಬಿಡ್ತಾಳೆ. ಹೋಗ್ತಿದ್ದ ಹಾಗೆ ಅವಳ ಕಾಲು ಕೆಜ್ಜೆ ಕೆಳಗಡೆ ಬಿದ್ದುಬಿಡುತ್ತೆ. ಅದನ್ನು ರಚನಾ ಎತ್ಕೊಂಡು ಇರೇ ನಿಂತ್ಕೊಳ್ಳೆ ಅಂತ ಬೆನ್ನ ಹತ್ತಿ ಹೋಗ್ಬಿಡ್ತಾಳೆ. ಆಮೇಲೆ ಈ ಕಡೆ ನೋಡಿದರೆ ದೇವಿ ಮರದ ಹಿಂದೆ ಬಚ್ಕೊಂಡಿರ್ತಾಳೆ. ಅವಳು ಅದೇ ಟೈಮ್ಗೆ ಮರದ ಹತ್ರನೇ ಬಂದಾಗ ಅವಳನ್ನ ಹುಡುಕಾರೋ ಟೈಮಲ್ಲಿ ಬಾಡಿಗಾರ್ಡ್ಸ್ ಬಂದ್ಬಿಟ್ಟು ಹಿಂದೆಯಿಂದ ಅವಳಿಗೆ ಸರಿಯಾಗಿ ಬಾರಿಸ್ಬಿಡ್ತಾರೆ. ಕೆಳಗಡೆ ಎಚ್ಚರ ತಪ್ಪಿ ರಚನಾ ಬಿದ್ದುಬಿಡ್ತಾಳೆ. ಆಗ ದೇವಿ ನಿಧಾನವಾಗಿ ಹತ್ತಿರದಲ್ಲಿ ಬರ್ತಾಳೆ. ಹತ್ತಿರ ಬಂದು ನೋಡ್ತಾಳೆ, ಅವಳು ಫುಲ್ಲು ಎಚ್ಚರ ಇಲ್ದಂಗೆ ಮಲ್ಕೊಂಡ್ಬಿಟ್ಟಿರ್ತಾಳೆ. ಕೆಳಗಡೆ ಕುತ್ಕೊಂಡು ಹೇಳ್ತಾಳೆ, ಓ ನನ್ನೇ ಹಿಂಬಾಲಿಸ್ಕೊಂಡು ಬರೋವಷ್ಟು ನೀನು ಬೆಳ್ಕೊಂಬಿಟ್ಟಿದೀಯಾ, ಈ ಮಟ್ಟದಲ್ಲಿದೀಯಾ ನೀನು, ಈ ಥರ ಮಾಧುರಿ ಮಾಡೇ ನನ್ನ ಕೈಯಲ್ಲಿ ಸಿಗಾಕ್ಕೊಂಡು ಪ್ರಾಣ ಬಿಟ್ಬಿಟ್ಲು, ಆದರೆ ನಿನಗೆ ಹಾಗೆ ಮಾಡಲ್ಲ, ಯಾಕಂದರೆ ನೀನು ನನ್ನ ಮುಖ ನೋಡಿಲ್ವಲ್ಲ ಇನ್ನೂ, ಹಾಗಾಗಿ ನಿನ್ನ ಬಚಾವ್ ಮಾಡ್ತಾ ಇದ್ದೀನಿ, ನಿನ್ನನ್ನು ಕೃಷ್ಣ ಹಾಗೆ
ಆ ಸಂಜೀವ ಇಡೀ ರಾತ್ರಿ ಎಲ್ಲ ಹುಡುಕಿ ಎಲ್ಲಪ್ಪ ಹೋದ್ಲು ಅಂತ ಸಾಯಬೇಕು, ಆ ಥರ ನಾನು ಮಾಡ್ತೀನಿ. ಬಾಡಿಗಾರ್ಡ್ಸಿಗೆ ಹೇಳ್ತಾಳೆ ಇವಳನ್ನ ಯಾವುದಾದ್ರೂ ಒಂದು ಮರಕ್ಕೆ ಕಟ್ ಹಾಕಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ದೇವಿ. ರಚನಾನ ದೇವಿ ಬಾಡಿಗಾರ್ಡ್ಸು ಅವಳನ್ನ ಒಂದು ಮರಕ್ಕೆ ಕಟ್ಟಾಕ್ತಾರೆ. ಅದೇ ಟೈಮ್ಗೆ ಜೀವ ಅವಳನ್ನ ಹುಡ್ಕೊಂಡು ಬರ್ತಾನೆ. ಎಲ್ಲಿ ಕಾಣಿಸ್ತಾ ಇಲ್ವಲ್ಲ, ಹೆಂಗ್ಸ್ ಏನಾದರೂ ಬಂದುಬಿಟ್ಟು ಹೋಗ್ಬಿಟ್ಲಾ ಹೇಗೆ? ನಾನು 3-4 ಸಲ ಫೋನ್ ಮಾಡಿದರೆ ರಚನಾ ನನಗೊಂದು ಕಾಲು ಮಾಡಲಿಲ್ಲ. ಮನೆಗೆ ಹೋಗಿದ್ರೆ ಮಿಸ್ ಕಾಲ್ ನೋಡ್ಬಿಟ್ಟು ಫೋನ್ ಮಾಡೋಳು, ಆದ್ರೂ ಕಾಲ್ ಮಾಡಿಲ್ಲ ಅಂದರೆ ಇಲ್ಲೇ ಎಲ್ಲೋ ಇರಬೇಕು. ಇಲ್ಲಾಂದರೆ ಆ ಹೆಂಗಸಿಂದ ಏನಾದರೂ ಅಪಾಯ ಏನಾದರೂ ಆಯಿತಾ ನೋಡೋಣ ಇರು ಅಂತ ಹುಡ್ಕಾಡ್ಕೊಂಡು ರಚ್ಚು ರಚ್ಚು ಅಂತ ಜೋರಾಗಿ ಕೂಗೋಕ್ಕೆ ಶುರು ಮಾಡ್ತಾನೆ. ಈ ಕಡೆ ನೋಡಿದರೆ ರಚ್ಚುನ ಒಂದು ಮರಕ್ಕೆ ಕಟ್ಟಾಕ್ಬಿಟ್ಟು ಆ ಬಾಡಿಗಾರ್ಡ್ಸ್ ಅಲ್ಲಿಂದ ಹೋಗ್ತಾರೆ. ಆಗ ರಚನಾನಿಗೆ ಸ್ವಲ್ಪ ಎಚ್ಚರ ಆಗುತ್ತೆ. ಎಚ್ಚರ ಆಗಿದ ತಕ್ಷಣ ಯಾರಾದರೂ ನನ್ನ ಕಾಪಾಡ್ತೀರಾ, ಕಾಪಾಡಿ ಅಂತ ರಚ್ಚು ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ತಾಳೆ. ಆ ಧ್ವನಿ ಕೇಳ್ದ ಜೀವ ರಚ್ಚು ಸೌಂಡ್ ಆಗೈತಲ್ಲ ಇದು, ಹಾಗಾದರೆ ರಚ್ಚು ಅಪಾಯದಲ್ಲಿ ಇದ್ದಾಳ ಅಂತಂದು ರಚ್ಚು ಅಂತ ಜೋರಾಗಿ ಕೂಗೋಕ್ಕೆ ಶುರು ಮಾಡ್ತಾನೆ. ಆಗ ರಚನಾನು ಈ ಕಡೆಯಿಂದ ಜೀವ ಬಂದಿರ್ಬೋದಲ್ವಾ ಅಂತ ಧ್ವನಿ ಕೇಳಿಸ್ಕೊಂಡು ಜೀವ ನಾನು ಇಲ್ಲಿದ್ದೀನಿ ಬಾ, ನನ್ನನ್ನು ಮರಕ್ಕೆ ಕಟ್ಟಾಕಿದ್ದಾರೆ ಅಂತ ಜೋರಾಗಿ ಕಿರ್ಚಿ ಅಳೋಕೆ ಶುರು ಮಾಡ್ತಾಳೆ. ಆಗ ಜೀವ ಅವಳ ಧ್ವನಿನ ಕೇಳಿ ಸರಿ ಬಂದೆ ರಚ್ಚು, ಬಂದೇ ಇರು ಅಂತ ಹೇಳಿ ಅವಳಿದ್ದ ಕಡೆ ಬರ್ತಾನೆ. ಅವಳನ್ನ ಕಟ್ಟಿರೋ ಹಗ್ಗನ ಬಿಡಿಸ್ಬೇಕು ಅನ್ನುವಷ್ಟರಲ್ಲಿ ಬಾಡಿಗಾರ್ಡ್ಸ್ ಬಂದ್ಬಿಟ್ಟು ಅವನ್ನ ಜೋರಾಗಿ ತಳ್ಳಿಬಿಡ್ತಾರೆ. ಅವನಿಗೆ ಕೋಪ ತಡೆಯೋಕ್ಕಾಗಿರಲ್ಲ. ಅಲ್ಲೇ ಪಕ್ಕದಲ್ಲಿ ಬಿದ್ದಿರೋ ಒಂದು ದೊಣ್ಣೆನ ತೊಗೊಂಡು ಬಾಡಿಗಾರ್ಡ್ಸ್ಗೆ ಇಬ್ಬರಿಗೆ ಚೆನ್ನಾಗಿ ಚಚ್ಚಿ ಬಿಸಾಕ್ತಾನೆ. ಆಗ ರಚನನ್ನ ಆ ಬಂಧನದಿಂದ ಬಿಡಿಸ್ತಾನೆ. ಬಿಡಿಸಿದ ತಕ್ಷಣ ಅವಳನ್ನ ಕರ್ಕೊಂಬಂದು ಹೇಳ್ತಾನೆ, ಯಾಕೆ ರಚ್ಚು ಹೀಗೆಲ್ಲ ಮಾಡಿದೆ, ಹೇಳ್ದೆ ಕೇಳಿದೆ ಹಾಗೆಲ್ಲ ಬರೋಕ್ಕೆ ಹೋಗಬೇಡ. ಏನಾರು ಹೆಚ್ಚು ಕಡಿಮೆ ಆಗಿದ್ದರೆ ನಾನು ಏನು ಮಾಡಲಿ ಹೇಳು, ನಾನು ಇರ್ತಿದ್ನಾ? ಅವಳು ಹೆಂಗ್ಸ್ ಏನಾರು ಅಪಾಯ ಮಾಡಿದರೆ? ಹೌದು, ಆ ಹೆಂಗಸಿನ ಮುಖ ನೋಡ್ದ ಅಂತ ಜೀವ ಕೇಳಿದಾಗ ರಚನಾ ಹೇಳ್ತಾಳೆ ನೋಡೋಕ್ಕಾಗಲಿಲ್ಲ, ಇನ್ನೇನು ಅವಳನ್ನ ಹಿಡ್ಕೊಂಡು ಮುಖ ನೋಡಬೇಕು ಅನ್ನುವಷ್ಟರಲ್ಲಿ ನನ್ನ ಈ ಸ್ಥಿತಿ ತಂದುಬಿಟ್ರು ಅಂತ ರಚನಾ ಹೇಳ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ ನಾನು ಬರಬೇಕು ಅಂದ್ಕೊಂಡಿದ್ದೆ, ನಾನು ಬಂದಿದ್ದರೆ ಇಷ್ಟೆಲ್ಲ ನಿನಗೆ ನಡೀತಾನೆ ಇರಲಿಲ್ಲ. ಆದರೆ ಏನು ಮಾಡ್ತೀಯಾ, ಕಂಪ್ನಿ ಮೇಲೆ IT ರೈಡ್ ಆಗಿತ್ತು ಅಂತ ಜೀವ ಹೇಳಿದಾಗ ರಚನನಿಗೆ ಶಾಕ್ ಆಗಿ IT ರೈಡಾ ಅಂತ ಕೇಳ್ತಾಳೆ. ಹೌದು, ಇದೆಲ್ಲ ಮನೆಯಲ್ಲಿ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ನಡಿ ಹೋಗೋಣ, ನಿನಗೆ ಮೊದಲೇ ತಲೆ ಸುತ್ತ ಬರ್ತಾ ಇದೆ ಅಂತ ಅಲ್ಲಿಂದ ಕರ್ಕೊಂಡು ಜೀವ ಹೋಗ್ತಾನೆ. ಈ ಕಡೆ ನೋಡಿದ್ರೆ ಮನೆಯವರೆಲ್ಲ ಸೀರಿಯಲ್ ನೋಡ್ಕೊಂಡು ಕೂತಿರ್ತಾರೆ. ಭಾಮಿನಿ ಹೇಳ್ತಾಳೆ ಅಕ್ಕ, ವಿಲನ್ನು ಎಷ್ಟೇ ಕಾಟ ಕೊಟ್ಟರು ಹೀರೋಯಿನ್ ತಪ್ಸ್ಕೊಂಡ್ಬಿಡ್ತಾಳಲ್ಲ, ಅದು ಹೇಗೆ ಅಂತ ಕೇಳ್ತಾ ಇರಬೇಕಾದ್ರೆ ಬಾಲ ಹೇಳ್ತಾನೆ ನನಗೆ ಗೊತ್ತು ಅಂತ. ಬಾಲ ಹೇಳ್ತಾನೆ ಹೌದಾ ಹೇಗೆ ಅಂತ ಭಾಮಿನಿ ಕೇಳಿದಾಗ ನನಗೆ ಒಬ್ಬರು ಗೊತ್ತಿರೋ ಹೀರೋಯಿನ್ ಇದ್ದಾರೆ, ಆದರೆ ಅವ್ರ ಅತ್ತೆ ಏನು ಮಾಡ್ತಾರೆ ಅಂದರೆ ತುಂಬ ಕಾಟ ಕೊಡ್ತಾರೆ. ಮನೆ ಕೆಲಸ ಎಲ್ಲ ಅವರೇ ಮಾಡಬೇಕು, ಪಾತ್ರೆ ಎಲ್ಲ ಅವರೇ ತೊಳಿಬೇಕು, ಬಟ್ಟೆ ಎಲ್ಲ ಅವರೇ ವಾಶ್ ಮಾಡಬೇಕು ಅಂತ ಟಾರ್ಚರ್ ಕೊಡ್ತಾ ಇರ್ತಾರೆ ಅಂತ ಬಾಲ ಹೇಳಿದಾಗ ಈಶ್ವರ್ ಅವ್ರು ಕೇಳ್ತಾರೆ ಹೌದಾ, ಹಾಗಿದ್ರೆ ಅವರಿಂದ ಹೇಗೆ ಬಚಾವಾಗ್ತಾಳೆ ಹೀರೋಯಿನ್ನು ಅಂತ ಕೇಳ್ತಾನೆ. ಆಗ ಬಾಲ ಹೇಳ್ತಾನೆ ದೇವ್ರಿದಾನಲ್ಲ, ದೇವರು ಆ ಅತ್ತೆನ ಅವ್ರ ತಲೆ ಮೇಲೆ ಹಲ್ಲಿ ಬರೋ ಥರ ಮಾಡ್ತು, ಆಮೇಲೆ ಕಾಗೆ ಪಿಚ್ಕಿ ಇಡ್ತು, ಆಮೇಲೆ ಅವ್ರ ಮೇಲೆ ಹೊದಿಕೆ ಒದಿಸ್ಬಿಟ್ಟು ಗಿರ್ಗಿರ್ ಅನ್ನಂಗೆ ತಲೆ ತಿರುಗಿಸ್ಬಿಟ್ಟು ಕೆಳಗಡೆ ಬೀಳೋ ಹಾಗೆ ಮಾಡ್ತು, ಹಾಗಾಗಿ ಹೀರೋಯಿನ್ ಬಚಾವಾದ್ಲು ಅಂತ ಬಾಲ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ರಚನನ ಜೀವ ಕರ್ಕೊಂಬರ್ತಾನೆ. ಆಗ ಮನೆಯವರೆಲ್ಲ ಗಾಬರಿಯಾಗಿ ಏನಾಯ್ತಪ್ಪ ಅಂತ ಈಶ್ವರ್ ಅವ್ರು ಕೇಳಿದಾಗ ಇಲ್ಲ, ಮನೆಯ ಹತ್ರ ಬರಬೇಕಾದ್ರೆ ಕಾಲು ಎಡಬಿಟ್ರು, ಒಂದು ಸ್ವಲ್ಪ ತಲೆ ಸುತ್ತ ಬಂದಂಗೆ ಆಗ್ತಾ ಇದೆ ಅಂತೇಳಿ ಸೋಫಾ ಮೇಲೆ ಕೂರಿಸ್ತಾನೆ. ಅಷ್ಟರಲ್ಲಿ ಭಾಮಿನಿ ನೀರು ತರೋದಕ್ಕಂತ ಹೋಗ್ತಾಳೆ. ಈ ಕಡೆ ಈಶ್ವರ್ ಅವ್ರು ಕೇಳ್ತಾರೆ ಏನಪ್ಪ ಕಂಪ್ನಿ ಮೇಲೆ IT ರೈಡ್ ಆಗಿತ್ತಂತ ಹೌದಾ ಅಂತ ಕೇಳಿದಾಗ ಭಾಮಿನಿ ಹೇಳ್ತಾಳೆ ಅಯ್ಯೋಯ್ಯೋ, ಹಾಗಾದರೆ ಅದಕ್ಕೆ ಸೀಲ್ ಹಾಕ್ಬಿಟ್ಟು ಅಂಗಡಿ ಮುಚ್ಚಿಬಿಟ್ರಾ, ಹಾಗಾದರೆ ಇನ್ಮೇಲೆ ಊಟಕ್ಕೆ ಏನಪ್ಪ ಗತಿ ಅಂತ ಭಾಮಿನಿ ಹೇಳಿದಾಗ ಕನಕಾಂಬರಿ ಹೇಳ್ತಾಳೆ ಭಾಮಿನಿ, ನಿನಗೆ ಯಾವಾಗಲೂ ಊಟದ್ದೇ ಚಿಂತೆನಾ, ತಿನ್ನೋದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ವಾ ನಿನಗೆ? ಸಂಜೀವ ನೀನು ಹೇಳಪ್ಪ ಅಂತ ಹೇಳಿದಾಗ ಜೀವ ಹೇಳ್ತಾನೆ ಚಿಕ್ಕಮ್ಮ IT ರೈಡ್ ಆಗಿದ್ದು ನಿಜ, ನಾನೆಲ್ಲ ಸಾಲ್ವ್ ಮಾಡಿದ್ದೀನಿ, ಅದನ್ನೆಲ್ಲ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿ ರಚನಾನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಕೃಷ್ಣ ಅವ್ರ ಅಮ್ಮನಿಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ ಅಮ್ಮ ಇವತ್ತು ಒಂದು ಮಿರಾಕಲ್ ನಡೀತು ಗೊತ್ತಾ ಅಂತ ಕೇಳ್ತಾಳೆ. ಹೌದಾ ಏನಾಯಿತು ಕಣ್ಣಮ್ಮ ಅಂತ ರಚನಾ ಕೇಳಿದಾಗ ಗೆಸ್ ಮಾಡಿ ನೀವು ಅಂತ ಹೇಳ್ತಾಳೆ. ಅದಕ್ಕೆ ಜೀವ ನಿನಗೇನಾದರೂ ಗೊತ್ತಾಯ್ತಾ ಅಂತ ಕೇಳಿದಾಗ ಜೀವ ಹೇಳ್ತಾನೆ ಬಾಲಮಾಮ ಏನಾದರೂ ಹೊಸ ರೆಸಿಪಿ ಟ್ರೈ ಮಾಡಿ ನಿನಗೇನಾದರೂ ತಿನ್ನಿಸಿದ್ರಾ ಅಂತ ಕೇಳಿದಾಗ ಇಲ್ಲ
ಅಂತ ಹೇಳ್ತಾಳೆ ಕೃಷ್ಣ. ಹಾಗಿದ್ರೆ ಏನಮ್ಮ ನೀನೇ ಹೇಳು ಅಂತ ರಚ್ಚು ಕೇಳಿದಾಗ, ಅಮ್ಮ ಇವತ್ತು ಗೊಂಬೆ ಬಂದಿತ್ತು, ಗೊಂಬೆ ಚಾಕು ಹಿಡ್ಕೊಂಬಂದಿತ್ತು ನಾನು ಕೊಲ್ಲೋದಿಕ್ಕೆ ಅಂತ ಹೇಳಿದಾಗ ರಚನಾನಿಗೂ ಸಂಜೀವನಿಗೂ ಗಾಬರಿ ಆಗೋಗುತ್ತೆ. ಹೌದಾ ಅಂತ. ಹೌದಾ, ಹಾಗಿದ್ರೆ ಯಾರು ಕಾಪಾಡಿದ್ರು ಅಂತ ಕೇಳಿದಾಗ, ನೀವೇ ಗೆಸ್ ಮಾಡಿ ನನಗೆ ಯಾರು ಕಾಪಾಡಿರ್ಬೋದು ಅಂತ ಕೃಷ್ಣ ಹೇಳಿದಾಗ, ಆಗ ಜೀವ ಹೇಳ್ತಾನೆ, ಭಾಮಿನಿ ಚಿಕ್ಕಮ್ಮ, ಇಲ್ಲ ಕನಕಾಂಬರಿ ಚಿಕ್ಕಮ್ಮ, ಇಲ್ಲ ಅಂದರೆ ದೇವಿ ಅತ್ತೆ ಇರ್ಬೋದಾ, ಇಲ್ಲ ಬಾಲಮಾಮ ಅಂತ ಕೇಳಿದಾಗ ಅವ್ರು ಯಾರೂ ಅಲ್ಲ ಅಂತ ಹೇಳ್ತಾಳೆ. ಮತ್ತಾರಮ್ಮ ಅಂತ ಜೀವ ಕೇಳಿದಾಗ ಪದ್ಮಜ ಅಜ್ಜಿ ಅಂತ ಕೃಷ್ಣ ಹೇಳ್ತಾಳೆ. ಹಾಗೆ ಹೇಳ್ತಿದ್ದಂಗೆ ಅವ್ರಿಗೆ ಖುಷಿ ಆಗೋಗ್ಬಿಡುತ್ತೆ. ಅಮ್ಮನ, ಆದರೆ ಅಮ್ಮ ಮೊಮ್ಮಗಳನ್ನ ಕಾಪಾಡ್ಬಿಟ್ರಾ ಅಂತ ಜೀವ ಗಾಬರಿ ಪಡ್ತಾ ಇರ್ಬೇಕಾದ್ರೆ ರಚನಾ ಹೇಳ್ತಾಳೆ, ಜೀವ ನಾನು ಹೇಳಿಲ್ವಾ ಅಮ್ಮನಿಗೆ ಏನೂ ಆಗಿಲ್ಲ, ಯಾರಿಗೂ ಹೆದರ್ಕೊಂಡು ಹಾಗೆ ಆಡ್ತಾ ಇದ್ದಾರೆ ಅಂತ, ಅವ್ರು ಮಾನಸಿಕವಾಗಿ ತುಂಬ ಚೆನ್ನಾಗಿದ್ದಾರೆ, ನಾನು ಹತ್ತಿರದಿಂದ ನೋಡಿದ್ದೀನಿ ಜೀವ ಅಂತ ರಚನಾ ಹೇಳ್ತಾಳೆ. ಸರಿ ಒಂದು ನಿಮಿಷ ನಾನು ಬರ್ತೀನಿ ಅಂತ ಜೀವ ಅಲ್ಲಿಂದ ಹೋಗ್ತಾನೆ. ಆಗ ಕೃಷ್ಣನಿಗೆ ರಚನಾ ಹೇಳ್ತಾಳೆ, ನೋಡು ಕೃಷ್ಣ, ನಾವು ಯಾರೇ ಇರಲಿ ಇಲ್ಲದೇ ಇರಲಿ ನೀನು ಹೋಪ್ಸ್ ನೀನು ಕಳ್ಕೊಬೇಡ, ಧೈರ್ಯವಾಗಿ ಎದುರಿಸು, ಧೈರ್ಯವಾಗಿ ಎದುರಿಸಿದ್ರೇ ನಾವು ಈ ಸಮಾಜದಲ್ಲಿ ಮುಂದಕ್ಕೆ ಹೋಗೋಕ್ಕಾಗೋದು ಅಂತ ಹೇಳ್ತಾ ಇರ್ತಾಳೆ ರಚನಾ. ಈ ಕಡೆ ಜೀವನ ತೋರಿಸ್ತಾರೆ. ಜೀವ ಪದ್ಮಜ ಅವ್ರ ಬಗ್ಗೆ ಯೋಚನೆ ಮಾಡ್ತಾ, ಹೌದು ಅಮ್ಮನಿಗೆ ಏನೂ ಆಗಿಲ್ಲ, ರಚ್ಚು ಹೇಳ್ದಂಗೆ ಯಾರಿಗೂ ಹೆದರ್ಕೊಂಡವರು ಆ ಥರ ಮಾಡ್ತಾ ಇದ್ದಾರೆ ಅನಿಸುತ್ತೆ, ಅವ್ರಿಗೆ ಹುಚ್ಚು ಹಿಡ್ದಿಲ್ಲ, ಇದ್ರ ಬಗ್ಗೆ ನಾನು ದೇವಿ ಹತ್ರ ಕೇಳಬೇಕು, ಸರಿ ಇರು ದೇವಿ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ದೇವಿ ರೂಮ್ಗೆ ಜೀವ ಬರ್ತಾನೆ. ಚಿಕ್ಕಮ್ಮ, ದೇವಿಯಲ್ಲಿ ಕಾಣಿಸ್ತಾ ಇಲ್ಲ ಅಂತ ಕೇಳಿದಾಗ ಕನಕಾಂಬರಿ ಅವರು ಹೇಳ್ತಾರೆ, ಇಲ್ಲೇ ಹೊರಗಡೆ ಹೋಗಿದ್ದಾಳಪ್ಪ, ಬರ್ತಾಳೆ ಇನ್ನೇನು ಅಂತ ಹೇಳ್ತಾಳೆ. ಅಲ್ಲ ಚಿಕ್ಕಮ್ಮ, ಇಷ್ಟೊತ್ತಲ್ಲಿ ಒಬ್ಬರೇ ಹೆಣ್ಮಕ್ಳೆಲ್ಲ ತಿರುಗಾಡಬಾರ್ದು, ಇಷ್ಟೊತ್ತಲ್ಲಿ ಹೋಗಿದ್ರೆ ಹೆಂಗೆ, ಅವಳಿಗೊಂದು ಸ್ವಲ್ಪ ಹೇಳು, ಏನೇ ಕೆಲಸ ಇದ್ರೂ ಬೆಳಗ್ಗೆ ಟೈಮ್ ಮುಗಿಸ್ಕೊಂಡು ಸಂಜೆ ಅಷ್ಟರಲ್ಲಿ ಮನೆ ಸೇರುವಂಗೆ ಹೇಳು ಅಂತ ಜೀವ ಹೇಳ್ತಾನೆ. ಸರಿ ಆಯ್ತಪ್ಪ, ಹೇಳ್ತೀನಿ, ಇನ್ಮೇಲೆ ಏನೇ ಇದ್ದರೂ ಕೆಲಸ ಬೆಳಗ್ಗೆ ಮಾಡ್ಕೊಂಬ, ಸಂಜೆ ಮೇಲೆ ಹೋಗಬೇಡ ಅಂತ ಹೇಳ್ತೀನಿ ಅಂತ ತಡವರ್ಸ್ಕೊಂಡು ಕನಕಾಂಬರಿ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.